ನಾನು ಯಾವತ್ತೂ ಅಧಿಕಾರಕ್ಕೆ ಅಂಟಿಕೊಂಡವನಲ್ಲ. ನನಗೆ ಸಚಿವ ಸ್ಥಾನ ನೀಡುವುದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟ ವಿಷಯ ಎಂದು ಮಾಜಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ನಾನು ಕೆಲಸ ಮಾಡಿದ ಶಿಕ್ಷಣ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಯಾವ ಹಣಕಾಸಿನ ನೆರವು ಸಿಕ್ಕಿಲ್ಲ. ಎಲ್ಲ ಅಭಿವೃದ್ಧಿಯನ್ನು ರಾಜ್ಯ ಸರ್ಕಾರ ಹಣದಿಂದಲೇ ಪೂರೈಸಿದ್ದೇನೆ. ನೀಟ್ ಪರೀಕ್ಷೆಯ ನಿಯಂತ್ರಣವನ್ನು ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರಕ್ಕೆ ಬಿಡಬಾರದು. ಅದನ್ನು ರದ್ದು ಮಾಡಬೇಕು. ಡಬಲ್ ಇಂಜಿನ್ ಸರ್ಕಾರ ಎಂದು ಹೇಳಿಕೊಳ್ಳುವ ಬಿಜೆಪಿ ತನ್ನ ಆಡಳಿತದಲ್ಲಿರುವ ಮಹಾರಾಷ್ಟ್ರದಲ್ಲಿಯೇ ಟಿಇಟಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಇದರ ಬಗ್ಗೆ ಬಿಜೆಪಿಯವರು ಉಸಿರು ಬಿಡುತ್ತಿಲ್ಲ. ನೀಟ್ ಮರುಪರೀಕ್ಷೆಯಲ್ಲಿಯೂ ವಿದ್ಯಾರ್ಥಿಗಳು ತೊಂದರೆಯಲ್ಲಿ ಸಿಲುಕಿದ್ರು. ಇದು ಮಕ್ಕಳ ಭವಿಷ್ಯದಲ್ಲಿ ಬಿಜೆಪಿಯಿಂದ ಆಗಿರುವ ದೊಡ್ಡ ದುರಂತ ಎಂದು ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಅದು ಮಾಡ್ತಾರೆ. ಅದನ್ನು ನನಗನ್ಸುತ್ತೆ ಇನ್ನೊಂದು 10-15 ಡೇಸ್ ಆಗ್ಬೋದು, 10-12 ಡೇಸು. ರಾಹುಲ್ ಗಾಂಧೀಜಿಯವರು ಹೊರದೇಶಕ್ಕೆ ಹೋಗಿದ್ದಾರೆ. ಸೊ ಈಗ ನೆಕ್ಸ್ಟ್ ಯಾವಾಗ ಹೋಗಿ ವರಿಷ್ಠರು ಎಲ್ಲ ಮುಖಂಡರನ್ನು ಕರೀತಾರೆ, ಹೋಗಿ ಅವ್ರು ಮಾಡ್ತಾರೆ. ಎಲ್ಲ ಅದೆಲ್ಲ ಬಿಟ್ಟುಬಿಡಿ. ಅವರಿಗೆ ಎಲ್ಲರೂ ಮಾಡಬೇಕೇನು ತಪ್ಪೇನಿಲ್ಲ. ಅವ್ರ ಹಕ್ಕದು. ತೀರ್ಮಾನ ಹೈಕಮಾಂಡ್ ಅವ್ರು ಮಾಡ್ತಾರೆ. ಅದಕ್ಕೆ ಬಿಟ್ಬಿಡೋಣ. ಯಾಕೆಂದರೆ ನಾನು ಯಾವತ್ತೂ ಕೂಡ ಅಧಿಕಾರದಲ್ಲಿ ಇದ್ದಾಗ ಇಲ್ಲದೇ ಇದ್ದಾಗ ಇದ್ರ ಬಗ್ಗೆ ನಾನು ಚರ್ಚೆ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಹೈಕಮಾಂಡ್ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಸಹಕಾರ ಮಾಡ್ಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಇದು ಪಕ್ಷ ಇಂಪಾರ್ಟೆಂಟು. ಅಧಿಕಾರ ಪಕ್ಷದ ಒಳಗೆ ಬರ್ತದೆ. ಪಕ್ಷ ಮೀರಿ ಯಾವುದೋ ಅಧಿಕಾರ ಇರೋದಿಲ್ಲ. ಸೇವೆ ಅಷ್ಟೇ ಅಧಿಕಾರ ಅನ್ನೋದು. ಸೆಂಟ್ರಲ್ ಗೌರ್ಮೆಂಟ್ BJP ಇದ್ದು, ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದ್ದಾಗ ಅವ್ರಿಗೆ ಅನುದಾನ ಕೊರತೆ ಕೊಟ್ಬಿಡೋದು. ಅನುದಾನ ಕೊರತೆ ಬಂದ ತಕ್ಷಣ ಬೇರೆ ವಿಚಾರಕ್ಕೆ ಈಗ ನನ್ನ ಇಲಾಖೆನೇ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ದುಡ್ಡು ಕೊಡಲಿಲ್ಲ ನನಗೆ. ಆದರೆ ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಇರ್ಬೇಕಾದ್ರೆ ಕೊಟ್ಟರು. ಯಾಕಂದರೆ ನನ್ನ ಇಲಾಖೆ ರನ್ ಆಗಬೇಕಲ್ಲ. ಸ್ಟೇಟ್ ಗೌರ್ಮೆಂಟ್ ಅವಾಗ ಏನಾಗುತ್ತೆ, ಆರ್ಥಿಕ ಹೊರೆ ಒತ್ತಡ ಬರ್ತದೆ. ಆದರೂ ಕೂಡ ಎಲ್ಲದೂ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಏನು ತೊಂದರೆ ಏನಿಲ್ಲ. ನಾನು ಅದೇ ಹೇಳ್ತಾ ಇರೋದು, ಈ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಕೊಳ್ಳೆ ಹೊಡೆಯೋದಕ್ಕೆ ಕೂತ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಲ್ಲೂ ಕೂಡ ಯಾರು ಗೊತ್ತಾ ಇರೋದು, BJP ಮುಖಂಡರೆ ಅಲ್ಲೂ ಕೊಳ್ಳೆ ಹೊಡೆದಿರೋದು. ನಾವು 3 ಎಕ್ಸಾಮ್ ಮಾಡಿದ್ವಿ, 2 ಎಕ್ಸಾಮ್ ಮಾಡಿದ್ವಿ. ಎಷ್ಟು ಜವಾಬ್ದಾರಿಯುತವಾಗಿ ಮಾಡಿದ್ವಿ ಮಕ್ಕಳ ಭವಿಷ್ಯ. ಅದಕ್ಕೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಅದು ತೊಗೊಳ್ತೀವಿ, ಈಗ ನೆಕ್ಸ್ಟ್ ತೊಗೊಳ್ತೀವಿ, ಇನ್ನೊಂದು 15-20 ದಿವಸ ಆಗಲಿ ಅಂತ. ಈ ಫೆಡ್ರಲ್ ಸಿಸ್ಟಮಲ್ಲಿ ಇಂಡಿಪೆಂಡೆಂಟ್ ರಾಜ್ಯಗಳಿಗೆ ಹೆಂಗೆ ಅವರಿಗೆ ಹಕ್ಕನ್ನು ಇರ್ತದೆ, ಈ ಎಜುಕೇಷನ್ನ ಯಾವುದೇ ಕಾರಣಕ್ಕೂ ಅವ್ರ ಕಂಟ್ರೋಲ್ ಇರಬಾರ್ದು. ಎಕ್ಸಾಮ್ ಅವ್ರ ಕಂಟ್ರೋಲ್ ಇರಬಾರ್ದು. ನೀಟ್ ಅನ್ನೋದು ತೆಗಿಬೇಕು. ರಾಜ್ಯ ಮಟ್ಟದಲ್ಲಿ ಪ್ಯಾರಾಮೀಟರ್ಸ್ ಹಾಕಲಿ ಹಿಂಗಿರಬೇಕು ಅಂತ. ಇಲ್ಲಿಂದ ಇದರ ಮೆಂಬರ್ಸು ಅವ್ರಿಗೆ ಯಾರಿಗೂ ಕೇರೆ ಮಾಡಲ್ಲ. ಇವರು ಅವ್ರ ಮನ್ಸಿಗೆ ಬಂದಂಗೆ ಮಾಡ್ತಾರೆ. ಅದೆಲ್ಲ ಮಾಡಿದಾಗ ಮಕ್ಕಳ ಭವಿಷ್ಯ ಹಾಳಾಗ್ಬಿಟ್ರೆ, ತಂದೆ ತಾಯಿಯವರು ಹೆತ್ತಿರ್ತಾರೆ, ಕಷ್ಟಪಟ್ಟು ಓದಿಸಿರ್ತಾರೆ, ಅವ್ರನ್ನ ಬಂದು ಬೀದಿ ಪಾಲ್ ಮಾಡೋದಿದೆಯಲ್ಲ, ಇದು ನಮ್ಮ ದೇಶದ ದುರಂತ. ಮಕ್ಕಳಿಗೆ ಯಾವಾಗಲೂ ಒತ್ತಡ ಕಮ್ಮಿ ಮಾಡಬೇಕು. ಇದೊಂದು ದುರಂತ. ಈ ದೇಶದಲ್ಲಿ BJP ಇರೋದು ಮಕ್ಕಳ ಭವಿಷ್ಯಕ್ಕೆ ಒಂದು ದೊಡ್ಡ ದುರಂತ.